ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೆಹಲಿಯಲ್ಲಿ ಕ್ಯಾಬಿನೆಟ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಕೂಡ ಸಚಿವಾಕಾಂಕ್ಷಿಗಳು ತಮಗೆ ಸಚಿವ ಸ್ಥಾನ ಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ನಡುವೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾಳೆ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾಳೆ ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಡಿಕೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ದಲಿತ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದ್ದಾವೆ. ಎಚ್.ಸಿ. ಮಹದೇವಪ್ಪ ಈ ಹಿಂದೆ ಹಲವು ಪ್ರಮುಖ ಖಾತೆಗಳನ್ನ ನಿರ್ವಹಿಸಿದ್ದಾರೆ. ದಕ್ಷತೆ, ಪ್ರಾಮಾಣಿಕತೆಯಿಂದ ಸಮರ್ಥವಾಗಿ ಪ್ರಮುಖ ಖಾತೆಯನ್ನ ನಿಭಾಯಿಸಿದ್ದಾರೆ. ಇಂತಹ ಮಹಾನ್ ನಾಯಕನನ್ನ ಕಡೆಗಣಿಸಿರೋದು ಸರಿಯಲ್ಲ. ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದಾಗಿ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿದೆ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯ ವ್ಯಾಪಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದಲಿತರನ್ನ ಕಡೆಗಣಿಸ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ದಲಿತ ಸಂಘಟನೆಗಳು ಬಹಳ ಆಕ್ರೋಶಗೊಂಡಿದ್ದಾವೆ. ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈ ಪ್ರತಿಭಟನೆಯಲ್ಲಿ ರಾಜ್ಯದ ದಲಿತ ಮುಖಂಡರು ಕೂಡ ಪಾಲ್ಗೊಳ್ಳಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ. ನಾಯಕರನ್ನ ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತೆ ಸ್ವಾಮೀಜಿಯವರು ಮನವಿ ಮಾಡಿಕೊಂಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಸಮುದಾಯದ ಮುಖಂಡರು ಪಾಲ್ಗೊಳ್ಳಿ ಅಂತೇಳಿ ಕರೆ ಕೊಟ್ಟಿದ್ದಾರೆ ಸ್ವಾಮೀಜಿಗಳು. ಈ ಹೋರಾಟಕ್ಕೆ ಕರ್ನಾಟಕ ಛಲವಾದಿ ಮಹಾಸಭಾ ಕೂಡ ಬೆಂಬಲವನ್ನ ನೀಡಿದೆ. ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತ ಮಹದೇವಪ್ಪ ಅವರನ್ನ ಈ ಬಾರಿ ಕೈ ಬಿಡಲಾಗಿದೆ ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣ. ಸೊ ಹಾಗಾಗಿ ಇನ್ನೇನು 20 ಮಂದಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ, ಅಟ್ಲೀಸ್ಟ್ ಅದರಲ್ಲಾದ್ರೂ ಇವರಿಗೊಂದು ಸಚಿವ ಸ್ಥಾನ ಕೊಡಬೇಕು. ಈ ಒಂದು ಪಟ್ಟನ್ನ ಹಿಡಿದು ನಾಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ದಲಿತ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಕಾಂಗ್ರೆಸ್ ಪಕ್ಷವನ್ನ 100ಕ್ಕೆ 100ರಷ್ಟು ಬೆಂಬಲವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಮ್ಮ ಅಸ್ಪೃಶ್ಯ ಸಮುದಾಯಗಳು. ಇಂಥ ಅಸ್ಪೃಶ್ಯ ಸಮುದಾಯಗಳು ಓಟ್ ಮಾತ್ರ ಬೇಕು, ಸೀಟಿಗೆ ಬೇಡ ಅಂತಕ್ಕಂತಹ ಆಧುನಿಕ ಅಸ್ಪೃಶ್ಯ ಪಕ್ಷ ಇವತ್ತು ಮಾಡ್ತಾ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದೆನೆ ಬಾಬಾ ಸಾಹೇಬ್ ಹೇಳಿದ್ರು, ಆದ್ರೆ ನಾವು ಅನ್ಕೊಂಡಿದ್ವಿ ಬಾಬಾ ಸಾಹೇಬ್ರು ಹಿಂದೆ ಹೇಳಿದ್ದಿನ ಇಲ್ಲ, ಇವರು ಸ್ವಲ್ಪ ಮನಸ್ಥಿತಿ ಬದಲಾಗಿದೆ ಅನ್ಕೊಂಡಿದ್ವಿ. ಆದ್ರೆ ಸರ್ಕಾರಗಳು ಬದಲಾದ್ರೂ ಕಾಂಗ್ರೆಸ್ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ದಾಖಲಿಸ್ತೀರಿ. ಇದಕ್ಕೆ ಬೆಲೆಯನ್ನ ತೆಗ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಒಂದು ವಿಷಯವಾಗಿ ಇದೇ ತಿಂಗಳು ಅಂದ್ರೆ 12ನೇ ತಾರೀಕು ಇದೇ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ರಾಜ್ಯಾದ್ಯಂತ ಜನರನ್ನ ಸಂಘಟನೆ ಮಾಡಿ ಕಾಂಗ್ರೆಸ್ ಈಗಾಗಲೇ 6 ದಶಕಗಳಿಂದ